हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सस्यास्त्रप्रवचनासक्तान् एलमिनार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुं। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು. 82ನೇ ಗಜ್ಜೆಯಿಂದ 92ನೇ ಗಜ್ಜೆದಲ್ಲಿವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂದು 10 ಜನ ವರದರನ್ನು ಚಿಂತಿಸುತ್ತಿದ್ದೆವು. ಶ್ರೀ ಪುರಂದರದಾಸರು 10 ಜನ ವರದರನ್ನು ಚಿಂತಿಸುವುದರ ಮೂಲಕ ಭಿನ್ನಾಹ ಜೀವಗಣಾಹ ಹರೇರನುಚರಾಹ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಭಿನ್ನರಾದ ಜೀವರನ್ನು ಹೇಗೆ ತಿಳಿಯುವುದು ಅಂದರೆ ತಾರತಮ್ಯ ಭಾವನೆಯಿಂದ ತಿಳಿಯಬೇಕು. ತಾರತಮ್ಯ ಎಂದರೆ ನೀಚೋಚ ಭಾವ. ಹಾಗಾದರೆ ಭಗವಂತನಿಗೂ ಮತ್ತು ಜೀವರಿಗೂ ಹೇಗೆ ಭಿನ್ನವಿದೆ ಅಂದರೆ ಭಗವಂತ ಸ್ವತಂತ್ರರಾಗಿದ್ದಾರೆ, ಜೀವರು ಅಸ್ವತಂತ್ರರಾಗಿದ್ದಾರೆ. ಆದರೂ ಭಗವಂತನಲ್ಲಿ ತಾರತಮ್ಯವಿದೆಯೇನು ಎಂದರೆ ಭಗವಂತನಲ್ಲಿ ಯಾವ ತಾರತಮ್ಯವಿಲ್ಲ. ಏಕೆಂದರೆ ಅವನು ಸರ್ವೋತ್ತಮ. ತಾರತಮ್ಯ ಭಾವನೆ ಇರುವುದು ಕೇವಲ ಜೀವರಲ್ಲಿ. ಜಡಕ್ಕೆ ಜ್ಞಾನವೇ ಇಲ್ಲವಾದ್ದರಿಂದ ತಾರತಮ್ಯ ಜ್ಞಾನ ಎಂಬುದು ಹೇಳಬಾರದು. ಅದರ ಉಪಯೋಗದಲ್ಲಿ ಚೇತನರು ಮಾಡಿಕೊಂಡಿದ್ದ ತಾರತಮ್ಯವಿದೆಯೇ ಹೊರತು ಜಡದಲ್ಲಿ ತಾರತಮ್ಯವಿಲ್ಲ. ಅದರಂತೆ ಭಗವಂತನಲ್ಲಿ ತಾರತಮ್ಯ ಅಂದರೆ ಏನರ್ಥ? ಅವನ ಗುಣ ಉತ್ಕೃಷ್ಟತೆಯನ್ನು ತಿಳಿಯುವುದೇ ಆಗಿದೆ. ಆದ್ದರಿಂದ ಭಗವಂತನ ಗುಣ ಉತ್ಕೃಷ್ಟತೆಯನ್ನು ತಿಳಿಯುವಾಗ ನಮ್ಮ ಮುಂದಿನ ಗುಣವನ್ನು ನಾವು ಏನಂತೆ ತಿಳಿಯಬೇಕು? ಭಗವತಃ ಸಕಲ ಗುಣ ಪೂರ್ಣತ್ವಾದಿ ಸಮರ್ಥನಂ. ಭಗವಂತನಿಗೆ ಗುಣಪೂರ್ಣತ್ವಾದಿ ಸಮರ್ಥನೆ ಹೇಗೆ ಮಾಡುತ್ತೀರಾ? ನಾವು ಲೋಕದಲ್ಲಿ ಒಬ್ಬರಿಗೆ 1 ಗುಣ 2 ಗುಣ ನಾವು ನೋಡ್ತಾ ಇದ್ದೇವೆ. ಎಲ್ಲ ಗುಣವೂ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನೇ ನಾವು ನೋಡಲು ಸಾಧ್ಯವಿಲ್ಲ. ಎಲ್ಲ ವ್ಯಕ್ತಿಗಳಲ್ಲಿ ನಾವು ನೋಡಿದಾಗ ದೋಷವನ್ನೇ ನಾವು ಕಾಣುತ್ತೇವೆ. ಅಂತಹದರಲ್ಲಿ ಗುಣಪೂರ್ಣತ್ವವನ್ನು ದೋಷ ದೂರತ್ವವನ್ನು ಹೇಳುವುದು ಹೇಗೆ ಸಾಧ್ಯವಾಗುತ್ತದೆ ಎಂದರೆ ನಾವು ನೋಡತಕ್ಕಂಥದ್ದು ಎಲ್ಲರೂ ಅಸ್ವತಂತ್ರರಲ್ಲಿ ನೋಡುತ್ತೇವೆ, ಪ್ರಾಕೃತರಲ್ಲಿ ನೋಡುತ್ತೇವೆ. ನಾವು ಹೇಳತಕ್ಕಂಥ ಗುಣ ಭಗವಂತನದು ಅವನು ಸ್ವತಂತ್ರ ಮತ್ತು ಅವನು ಅಪ್ರಾಕೃತ. ನಾವು ಈ ಒಂದು ಡಿಮಾರ್ಕೇಷನ್ನಿಂದ ತಿಳಿದಾಗ ಮಾತ್ರ ಭಗವಂತನ ಗುಣಪೂರ್ಣತ್ವ ತಿಳಿಯಬಹುದು. ಇಲ್ಲದ ಸಾಧ್ಯವಿಲ್ಲ. ನಾನು ಪರಮಾತ್ಮನಃ ಸಕಲ ಗುಣ ಪರಿಪೂರ್ಣತ್ವಂ ಕಥಂ ಘಟತೆ ಇತಿ ಚೇದ್ ಉಚ್ಯತೆ. ಸರ್ವೇಷಾಂ ಶಬ್ದಾನಾಂ ಪರಮಾತ್ಮನಿ ಮಹಾಯೋಗವೃದ್ಧ್ಯಃ ಪ್ರವರ್ತಕತ್ವೇನ ಸಕಲಪದ ಪ್ರವೃತ್ತಿನಿಮಿತ್ತತ್ವಾತ್ ಗುಣಪರಿಪೂರ್ಣತ್ವಂ ಯುಕ್ತಂ ತದುಕ್ತಂ ಅಣುಭಾಷ್ಯೇ. ಇದಕ್ಕೆ ನಾವು ಒಂದು ಯುಕ್ತಿಯನ್ನು ಶಾಸ್ತ್ರದಲ್ಲಿ ತಿಳಿಸ್ಕೊಡುತ್ತಾರೆ. ನಾವು ಅನಂತ ಶಬ್ದಗಳನ್ನು ನೋಡುತ್ತೇವೆ. ಅನಂತ ವೇದಗಳನ್ನು ತಿಳಿದಿದ್ದೇವೆ. ವೇದ ಅಂದರೆ ಏನು? ಶಬ್ದ ರಾಶಿಗಳು. ಶಬ್ದ ಅಂದರೆ ಏನು? ಅಕ್ಷರಮಯವಾಗಿರ್ತಕ್ಕಂಥದ್ದು. ಅಕ್ಷರ ಅಂದರೆ ಏನು? ಅರ್ಥಪೂರಿತವಾಗಿರ್ತಕ್ಕಂಥದ್ದು. ಅರ್ಥ ಅಂದರೆ ಏನು? ಗುಣವನ್ನು ನಮಗೆ ಪರಿಚಯ ಮಾಡತಕ್ಕಂಥದ್ದು. ಆದ್ದರಿಂದ ಸಕಲ ಶಬ್ದಗಳು ಎಲ್ಲವನ್ನು ಏನು ತಿಳಿಸ್ಕೊಡ್ತಾ ಇದೆ? ಕೇವಲ ಗುಣವನ್ನೇ ತಿಳಿಸಿಕೊಡ್ತಾ ಇದೆ. ಆ ಗುಣಗಳು ನಾವು ಯಾರಲ್ಲಿ ಕಾಣಬೇಕು? ಕೇವಲ ಭಗವಂತನಲ್ಲಿ ಕಾಣಬೇಕು. ಅನಂತ ಶಬ್ದ ವಾಚ್ಯನಾದ್ದರಿಂದ, ಅನಂತ ಅರ್ಥ ಪ್ರತಿಪಾದಕವಾದ ವೇದಗಳಿರುವುದರಿಂದ, ಅನಂತ ಪ್ರತಿಪಾದಕವಾದ ಅರ್ಥಗಳಿಂದ ವೇದ್ಯನಾದವನು ಭಗವಂತನಾದ್ದರಿಂದ ಭಗವಂತನ ಅನಂತ ಗುಣಗಳಿದೆ ಎಂದು ನಾವು ಊಹಿಸಬಹುದು. ಏಕೆಂದರೆ ಭಗವಂತನ ನಾವು ಹಿಡಿದು ಎಷ್ಟು ಗುಣ ಇದೆ ಅಂತ ನಾವು ಎಣಿಸಲಿಕ್ಕೆ ಯಾರಿಗೆ ಶಕ್ಯವಿದೆ? ಹಾಗಾದರೆ ಹೇಗೆ ತಿಳಿದುಕೊಳ್ಳುವುದು? ಸಕಲ ವೇದೋಕ್ತನಾದ್ದರಿಂದಲೇ ಭಗವಂತ ಗುಣ ಪರಿಪೂರ್ಣ ಅಂತ ನಾವು ಸ್ಥಾಪನೆ ಮಾಡಿಕೊಳ್ಳಬೇಕು. ಎಲ್ಲ ಶಬ್ದಗಳಿರುವುದರಿಂದ ಶಬ್ದಗಳಿಗೆ ಒಂದು ಗತಿ ಇರಬೇಕು. ಆ ಗತಿ ಯಾವುದು ಅಂದರೆ ಭಗವಂತನೇ ಆಗಿರುವುದರಿಂದ
ಭಗವಂತನನ್ನು ತಿಳಿಸುವ ಎಲ್ಲ ಶಬ್ದಗಳು ಗುಣಗಳೇ. ಆದ್ದರಿಂದ ಸಕಲ ಗುಣ ಪರಿಪೂರ್ಣ ಎಂಬುದನ್ನಾಗಿ ಒಂದು ಯುಕ್ತಿಯಿಂದ ತಿಳಿಯಬಹುದು. ಅದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಅಣುಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವಾಂತರಂ ಕಾರಣಂ ಚ ಪ್ರಕೃತಿಂ ಶೂನ್ಯಮೇವ ಚ ಇಚ್ಛಾಜನ್ಯಂತನೇ ತೇರೇಪಿ ಮುಖ್ಯತಯೋದಿತಃ ಶಬ್ದೈಃ ಅಥೋ ಅನಂತಗುಣಃ ಯಃ ಶಬ್ದ ಯೋಗವೃತ್ತಯಃ. ಯಾವ ಶಬ್ದಗಳು ಇದೆಯೋ ಅದಕ್ಕೆ ಯೋಗ ಮಾರ್ಗದಿಂದ ಅಂದರೆ ಅದರ ಅರ್ಥವನ್ನು ತಿಳಿಸತಕ್ಕಂಥದ್ದು ಗುಣ. ಆ ಗುಣ ಯಾರಲ್ಲಿದೆ? ಭಗವಂತನಲ್ಲಿ ಇದೆ. ಪ್ರಕೃತಿ, ಶೂನ್ಯ, ಅವಾಂತರ, ಕಾರಣ ಇವೇ ಮೊದಲಾದ ಶಬ್ದಗಳು ಅನ್ಯಂತ್ರದಲ್ಲಿ ನಿಹಿತವಾಗಿದ್ದರು. ಪರಮ ಮುಖ್ಯ ವೃತ್ತಿಯಿಂದ ಹರಿಯನ್ನೇ ಪ್ರತಿಪಾದಿಸುತ್ತದೆ. ಏಕೆಂದರೆ ಶಬ್ದಗಳು ಯೋಗ ವೃತ್ತಿಗಳು ಆಗಿರುತ್ತದೆ. ಈ ಕಾರಣದಿಂದ ಹರಿಯು ಗುಣಪೂರ್ಣನು, ಪರಮಾತ್ಮನು ಗುಣಪೂರ್ಣನಲ್ಲ. ಏಕೆಂದರೆ ಅಲ್ಪಗುಣನಾದ ಜೀವನಿಂದ ಅಭಿನ್ನನೂ ಆಗಿದ್ದಾನೆ ಅಂತ ಶಂಕೆ ಮಾಡುತ್ತಾರೆ. ಅವನು ಒಬ್ಬ ಜೀವನಾದ್ದರಿಂದ ನಮ್ಮಂತೆ ಅವನು ಅಲ್ಪಗುಣವುಳ್ಳನಾಗಿರ್ತಾನಲ್ಲ. ಬ್ರಹ್ಮ ಮತ್ತು ಜೀವರಿಗೆ ಭೇದವೇ ನಮಗೆ ಸ್ಥಾಪಿತವಾಗಿಲ್ಲವಲ್ಲ ಎಂದು ಪರರ ಶಂಕೆ ಇದ್ದರೆ ಆ ಶಂಕೆಗೆ ಉತ್ತರ ಶ್ರೀಹರಿ ಜೀವ ಜಡ ಪ್ರಕೃತಿಯಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಈ ವಿಷಯದ ಪ್ರಮಾಣ ದ್ವಾಯಿಮಂ ಪುರುಷಂ ಲೋಕೆ ಕ್ಷರಕ್ಷಾಕ್ಷರ ಏವಚ ಅಕ್ಷರ ಸರ್ವಾಣಿ ಕೂಟಸ್ಥಾಕ್ಷರ ಉಚ್ಯತೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮ ಇದು ಉದಾಹತಃ ಯೋ ಲೋಕತ್ರಯ ಬಿಭರ್ತು ಅವ್ಯಾಸ ಈಶ್ವರಃ ಯಸ್ಮಾಕ್ಷರತತೀತೋಹಂ ಅಕ್ಷರಾತ್ ಉತ್ತಮ ತೋಸ್ಮಿ ಲೋಕೆ ವೇದೇ ಚ ಪ್ರದಿತಂ ಪುರುಷೋತ್ತಮ ಎಂಬುದು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರುವುದರಿಂದ ಭಗವಂತ ಎಂಬುದನ್ನು ಸಕಲ ಜಡಗಳಿಂದ ಭಿನ್ನನಾಗಿದ್ದಾನೆ, ಸಕಲ ಚೇತನರಿಂದ ಭಿನ್ನನಾಗಿದ್ದಾನೆ. ಆದ್ದರಿಂದ ಭಗವಂತನ ಎಲ್ಲ ಜಡಗಳಲ್ಲಿರ್ತಕ್ಕಂಥ ಗುಣವನ್ನು ನಾವು ಏನು ನೋಡುತ್ತೇವೆ, ಎಲ್ಲ ಚೇತನಲ್ಲಿರ್ತಕ್ಕಂಥ ಗುಣ ಏನು ನೋಡುತ್ತೇವೆ. ಇದಕ್ಕಿಂತ ವಿಶಿಷ್ಟವಾದ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದವನು ಭಗವಂತ ಎಂಬುದನ್ನು ನಾವು ತಿಳಿಯಬೇಕು. ಲೋಕದಲ್ಲಿ ಇಬ್ಬರು ಪುರುಷರು, ಕ್ಷರಪುರುಷರು, ಅಕ್ಷರ ಪುರುಷರು. ಕ್ಷರರು ಜೀವರು, ಅಕ್ಷರರು ಲಕ್ಷ್ಮೀದೇವಿ. ಇವರಿಬ್ಬರಿಂದಲೂ ಅತ್ಯಂತ ಭಿನ್ನನಾದವನು ಉತ್ತಮ ಪುರುಷ, ಅವನಿಗೆ ಪರಮಾತ್ಮ ಎಂದು ಕರೆಯುತ್ತಾರೆ. ಹೀಗೆ ಗೀತಾದಲ್ಲಿ ಹೇಳಿದೆ. ಆದ್ದರಿಂದ ಪರಮಾತ್ಮನಿಂದ ಜೀವರಿಗೆ ಅಭೇದ ಇಲ್ಲದಿರುವುದರಿಂದ ಅಲ್ಪಗುಣತ್ವ ಭಗವಂತನಿಗೆ ಬರುವುದಿಲ್ಲ, ಕಿಂತು ಪೂರ್ಣಗುಣವೇ ನಾವು ಹೇಳಬೇಕು. ಆದರೂ ನಾರಾಯಣನಿಗೆ ಅನಂತ ಗುಣಪೂರ್ಣತ್ವ ಕೊಡುವುದಿಲ್ಲ. ಏಕೆಂದರೆ ಅನಂತ ಗುಣಗಳಲ್ಲಿ ಒಂದಾದ ಜಗತ್ಕಾರಣತ್ವ ಸಂಭಾವಿತವಲ್ಲ ಎಂದು ಗುಣ ಇಲ್ಲದಿದ್ದರೆ ಅನಂತ ಗುಣಗಳು ಹೇಗೆ ಇರುತ್ತದೆ? ಪರಮಾತ್ಮ ದೇಹ ಇಲ್ಲದಿರುವುದರಿಂದ ಜಗತ್ಕಾರಣ ಬರುವುದಿಲ್ಲ. ಅದು ಹೇಗೆ ಅಂದರೆ ಅವನಿಗೆ ಶರೀರವಿದ್ದರೆ ಅನಿತ್ಯತ್ವ ಬರಬೇಕಾಗುತ್ತದೆ. ಅನಿತ್ಯವಾದರೆ ನಮ್ಮಂತೆ ಮಹದಾದಿ ಜಗತ್ತನ್ನು ಹೇಗೆ ಮಾಡಲು ಶಕ್ಯನಾದನು? ನಮಗೆ ಹೇಗೆ ಮಹದಾದಿ ಕರ್ತೃತ್ವ ಇಲ್ಲವೋ ಅದರಂತೆ ಅನಿತ್ಯನಾದ ಪರಮಾತ್ಮನಿಗೂ ಇಲ್ಲ ಎಂದು ಭಾವ. ಹೀಗೆ ಶಂಕೆ ಮಾಡಕೂಡದು. ನಾವು ಎಲ್ಲವೂ ನಮ್ಮ ಲೆವೆಲ್, ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಚಿಂತಿಸಿದರೆ ದೋಷವೇ ಬರುತ್ತದೆ. ಕರ್ತೃತ್ವ ಬರಬೇಕಾದರೆ ಶರೀರ ಬೇಕು. ಶರೀರ ಇದ್ದರೆ ಹುಟ್ಟು ಸಾವು ಇರುತ್ತದೆ, ಸುಖ ದುಃಖ ಇರುತ್ತದೆ. ಆದ್ದರಿಂದ ಅನಿತ್ಯವಾಗತ್ತೆ ಎಂಬ ಶಂಕೆ ನಮ್ಮ ದೃಷ್ಟಿಯಿಂದ ಇರುತ್ತೆ. ಆದರೆ ಪರಮಾತ್ಮ ಶರೀರ ಉಳ್ಳವರೇ ಆದರೂ ಅನಿತ್ಯತ್ವ ಬರುವುದಿಲ್ಲ. ಅವನ ಶರೀರ ಜ್ಞಾನಾನಂದ ಆದಿಗುಣ ಸ್ವರೂಪವು ಅಪ್ರಾಕೃತವು. ಪ್ರಾಕೃತ ದೇಹವೇ ವಿನಾಶಿಯಾದ ಕಾರಣ ಅನಿತ್ಯತ್ವ ಪ್ರಸಕ್ತಿ ಇಲ್ಲ. ಆ ಭಗವಂತನು ಜ್ಞಾನಾನಂದ ದೇಹಾದಿ ಉಳ್ಳವನಾದಲ್ಲಿ ಅಂಧ ಪಂಗುಗಳಂತೆ ಸರ್ವಕರ್ತೃತ್ವ ಕೂಡಲಾರದು. ಅಂದರೆ ಕುರುಡ ಕುಂಟರಿಗೆ ಜ್ಞಾನಾನಂದಗಳಿದ್ದರೂ ಇಂದ್ರಿಯ ಪಾಠವ ಇಲ್ಲವಾದ ಕಾರಣ ಕರ್ತೃತ್ವ ಇಲ್ಲ. ಅದರಂತೆ ಅಂದರೆ ಸಕಲ ಇಂದ್ರಿಯ ಪಾಠವುಳ್ಳವನು ಭಗವಂತ ಹಾಗೂ ಕಲ್ಯಾಣ ಗುಣಪೂರ್ಣನು. ಆದ್ದರಿಂದ ಸರ್ವಕರ್ತೃತ್ವ ಸಂಭವಿಸುತ್ತದೆ. ಇದಕ್ಕೆ ಪ್ರಮಾಣವೇನು ಅಂದರೆ ತಸ್ಮಾದಾನಂದ ಚಿದ್ದೇಹಂ ಚಿದಾನಂದ ಶಿರೋಮುಖಂ ಚಿದಾನಂದ ಭುಜಂ ಜ್ಞಾನಂ ಸ್ವಕೈಕ ಪದ ಸಾಂಗುಲಿಂ ಆಕೇಶದಾನಕಾಗ್ರೇಭ್ಯ ಪೂರ್ಣಚಿತ್ಸುಖಶಕ್ತಿಕಂ. ಈ ಕಾರಣದಿಂದ ಆನಂದ ಜ್ಞಾನದೇಹ ಉಳ್ಳವನು, ಜ್ಞಾನಾನಂದ ಶಿರೋಮುಖನು, ಆನಂದ ಸುಖವೇ, ಪದಾಂಗುಲಿಗಳು
ಕೇಶ ನಖಗಳು, ಪೂರ್ಣ ಜ್ಞಾನ ಶಕ್ತಿ ಸುಖರೂಪಗಳು, ಹೀಗೆ ಅವ್ಯಾಕೃತ ಬ್ರಾಹ್ಮಣ ಬೃಹತ್ ಭಾಷ್ಯದಲ್ಲಿ ಹೇಳಿದೆ. ಈ ಕಾರಣದಿಂದಲೇ ಜ್ಞಾನಾನಂದ ಅಪ್ರಾಕೃತ ದೇಹ ಸ್ವರೂಪನಾದ್ದರಿಂದ ಮಹದಾದಿ ಜಗತ್ಕರ್ತೃತ್ವವು ಅದರಂತೆ ಸಕಲ ಕಲ್ಯಾಣ ಪೂರ್ಣತ್ವವು ಸಿದ್ಧಿಸುತ್ತದೆ ಎಂಬುದು ನ್ಯಾಯವಾಗಿದೆ. ಇದನ್ನು ಶ್ರೀಮನ್ಯಾಯಸದಲ್ಲಿ ಈ ಕ್ಷೇತ್ರಾಧಿಕರಣದ ಕೊನೆಯ ವಾಕ್ಯದಲ್ಲೂ ಸಹ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಅದ್ಭುತತ್ವಾದವಾಚ್ಯಂ ತರ್ಕ್ಯೋಜ್ಞೇಯಮೇವ ಚ ಅನಂತಗುಣಪೂರ್ಣತ್ವಾದಿ ಊದೇ ಪೈಂಗಿರೀಂ ಶ್ರುತಿ ಅವಾಚ್ಯಮಿತಿ ಲೋಕೋಪಿ ವಾಕ್ಯ ಆಶ್ಚರ್ಯತಮಂ ಭುವಿ. ಅದ್ಭುತತ್ವಾತ್ ಅಂದರೇನು? ಆಶ್ಚರ್ಯತಮವಾದ್ದರಿಂದ. ಆಶ್ಚರ್ಯತಮತ್ವ ಹೇಗೆ ಅಂದರೆ ಉತ್ತರ ಅನಂತ ಗುಣಪೂರ್ಣತ್ವಾತ್. ಅನಂತ ಗುಣಪೂರ್ಣನಾದ್ದರಿಂದ ಯಾವುದು ದುರ್ಲಭವೋ ಅದು ಆಶ್ಚರ್ಯಜನಕ. ಅನಂತ ಗುಣಗಳಿಂದ ತುಂಬಿದ ವಸ್ತು ಸುಲಭವೇ ಅಲ್ಲ, ದುರ್ಲಭ, ಆದ್ದರಿಂದ ಆಶ್ಚರ್ಯಜನಕ. ಭಾಸನೋಪಸಂವಾತಿ ಪದ ಎಂಬ ಸೂತ್ರದಿಂದ ಭಾಸನ ಅಂದರೆ ದೀಪ್ತಿ, ಸ್ಪಷ್ಟವಚನ ಎಂದು ಉಪಸಂಭಾಜ ಸಾತ್ವನಾರ್ಥಗಳಲ್ಲಿ ಈ ಪದ ಧಾತುವಿಗೆ ಆತ್ಮನೆ ಪದ ಪ್ರತ್ಯಯವನ್ನು ಹೇಳಿದ್ರಿಂದ ಊದೆ ಎಂಬ ರೂಪ ಆಗಿದೆ. ಇಲ್ಲಿ ಪೈಂಗಿಲಿ ಶ್ರುತಿಯ ಅರ್ಥವನ್ನಷ್ಟೇ ಹೇಳಿದರೂ ಅವಾಚ್ಯತ್ವ ಶ್ರುತಿಯ ಅರ್ಥವನ್ನು ಹೇಳಿದಂತಾಗುತ್ತಿತ್ತು. ಆದರೆ ಕೇವಲ ಶ್ರುತಿ ಅರ್ಥವನ್ನು ಹೇಳಿದರೆ ಹೇಗೋ ಹಾಗೆ ಸಂಶಯಕ್ಕೆ ಅವಕಾಶ ಇರುತ್ತಿತ್ತು. ಅದನ್ನು ತಪ್ಪಿಸಿ ಇದು ಹೀಗೆ ಎಂಬ ನಿಶ್ಚಯಕ್ಕಾಗಿ ಶ್ರುತಿಯನ್ನು ಆಚಾರ್ಯರು ಉದಾಹರಿಸಿದ್ದಾರೆ. ಆಶ್ಚರ್ಯಜನಕ ವಸ್ತು ಅವಾಚ್ಯ ಎನಿಸುವುದು ಹೇಗೆ ಅಂದರೆ ಆಶ್ಚರ್ಯಕರ ವಸ್ತುವನ್ನು ಶಬ್ದದಿಂದ ಹೇಳಬಹುದಾದರೂ ಅದರ ಆಯಾ ವಿಶೇಷಗಳನ್ನು ಉಲ್ಲೇಖಿಸಿ ಹೇಳಲು ಬರುವುದಿಲ್ಲ. ಇದಕ್ಕೆ ಎರಡು ಕಾರಣ ಯಾವುದು? ಆ ವಿಶೇಷಗಳನ್ನು ಹೇಳುವ ಶಬ್ದದ ಪರಿಚಯವೇ ನಮಗಿಲ್ಲ. ಶಬ್ದ ಪರಿಚಯವಿದ್ದರೂ ಅದ್ಭುತ ವಸ್ತುವನ್ನು ಕಂಡಾಗ ಮಾತು ಮತ್ತು ಮನಸ್ಸು ಅನುಭವದ ತೀವ್ರತೆಯಿಂದ ಉಳಿದೆಲ್ಲವನ್ನು ದೂರ ಮಾಡುವುದು. ಈ ಕಾರಣದಿಂದ ಅದ್ಭುತವೂ ವಾಚ್ಯವಾಗಿದ್ದರೂ ಅವಾಚ್ಯ ಎನಿಸುತ್ತದೆ. ಒಟ್ಟಿನಲ್ಲಿ ಅವಾಚ್ಯ ಎಂಬ ಶಬ್ದಕ್ಕೆ ವಿಶೇಷಣ ಅವಾಚ್ಯ ಎಂಬರ್ಥದಲ್ಲಿ ಲಕ್ಷಣ ಮಾಡಬೇಕು ಎಂದು ಸಿದ್ಧವಾಯಿತು. ಹೀಗೆ ಭಗವಂತನನ್ನು ನಾವು ತಿಳಿಯಬೇಕಾದರೆ ಆಶ್ಚರ್ಯವತ್ ಆಶ್ಚರ್ಯ ಹಿ ವಸ್ತು ವಾಚ್ಯ ಇತಿ ನ ತೇನ ಏತೇನ ಕಾರ್ಯೇಣ ವಿಶೇಷತ ನಿರ್ದಿಷ್ಟಂ ಶಕ್ಯತೆ. ಉತ್ಪತ್ತ್ಯಾಭಾವಾತ್ ಅಂದರೆ ನಾವು ತಿಳಿದಕ್ಕಂತಹ ಶಬ್ದದಲ್ಲಿ ಅಜ್ಞಾನಕ್ಕೆ ನಿಲುಕದೇ ಇರುವುದರಿಂದ ಅವಾಚ್ಯ ಅಂತ ಹೇಳುತ್ತೇವೆ ಹೊರತು ಭಗವಂತ ಪೂರ್ಣವಾಚ್ಯನಾಗಿದ್ದಾನೆ. ನಮ್ಮ ಬುದ್ಧಿಗೆ ನಿಲುಕದಂತೆ ಇರುವುದರಿಂದ ಅವಾಚ್ಯತ್ವ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗೆ ನಮ್ಮ ಬುದ್ಧಿಗೆ ನಿಲುಕದಂತೆ ಇರತಕ್ಕಂಥ ಅನಂತ ಪರಿಪೂರ್ಣತ್ವ ಭಗವಂತನಿದೆ. ನಾವು ಲೋಕದಲ್ಲಿ ಅಥವಾ ನಮ್ಮಲ್ಲಿ ಯಾರಲ್ಲೂ ನೋಡಲು ಸಾಧ್ಯವೇ ಇಲ್ಲವುದರಿಂದ ಗುಣಪೂರ್ಣತ್ವವನ್ನು ಕೇವಲ ಶಬ್ದ ರೂಪದಿಂದ ತಿಳಿಯಬೇಕು. ಆ ಶಬ್ದ ಅಂದರೆ ವೇದವೇ ಪ್ರಮಾಣ, ಆಗಮ ಅಪೌರುಷವಾದದ್ದು, ಅದು ಪರಮ ಪ್ರಮಾಣವಾದ್ದರಿಂದ ಅದನ್ನು ಒಪ್ಪಲೇಬೇಕು. ಮತ್ತು ಪರಮ ಪ್ರಮಾಣವಾದ ವೇದದಿಂದ ವೇದ್ಯನಾದವನು ಭಗವಂತನಾದ್ದರಿಂದ ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಎಂದು ಶ್ರೀಮದಾನಂದ ತೀರ್ಥರೇ 106 ಕಡೆ ಭಗವಂತನ ಗುಣಪರಿಪೂರ್ಣತ್ವವನ್ನು ಅಂದು ತೋರಿಸಿದ್ದಾರೆ. ಇದನ್ನು ಯಾರು ನೋಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ವೇದದಿಂದ ಏನು ಉಕ್ತವಾಗಿದೆಯೋ ಅದು ಅತ್ಯಂತ ಪ್ರಬಲ ಪ್ರಮಾಣವೆಂದು ನಾವು ಬುದ್ಧಿಯಲ್ಲಿ ತಿಳಿದುಕೊಂಡು ಅದನ್ನು ನಾವು ಉಪಾಸನೆ ಮಾಡಬೇಕು. ಆದ್ದರಿಂದ ಭಗವಂತನಲ್ಲಿ ಅನಂತ ಗುಣ ಪರಿಪೂರ್ಣತ್ವ ಇದೆ ಎಂಬುದು ಸ್ಥಾಪಿತವಾಗುತ್ತದೆ. ಇದು ತಾರತಮ್ಯದಲ್ಲಿ ಹೇಗೆ ಮುಖ್ಯ ಅಂದರೆ ಯಾವ ಜೀವರಲ್ಲೂ ಭಗವಂತನಂತೆ ಗುಣಪರಿಪೂರ್ಣತ್ವ ಇಲ್ಲ. ಎಲ್ಲರಲ್ಲೂ 1 ಗುಣ, 2 ಗುಣ, 3 ಗುಣ, 4 ಗುಣ, ಹೀಗೆ 10 ಗುಣಗಳಲ್ಲಿ ಇರಬಹುದು, 100 ಗುಣದಲ್ಲಿ ಇರಬಹುದು. ಬ್ರಹ್ಮದೇವರೇ 100 ಗುಣ ಅಂತ ಹೇಳಬೇಕು. ಆ 101ನೇ ಗುಣದಿಂದ ಅನಂತ ಗುಣದವರೆಗೂ ಇರತಕ್ಕಂಥದ್ದು ಕೇವಲ ಲಕ್ಷ್ಮೀನಾರಾಯಣರಲ್ಲಿ. ಇಂಥ ಅನಂತ ಗುಣಗಳು ಭಗವಂತನಲ್ಲಿ ಎಂದು ವೇದ ಹೇಳುತ್ತಿರುವುದರಿಂದ ನಮ್ಮ ಬುದ್ಧಿಗೆ ನಿಲುಕುವುದಿಲ್ಲ. ಆದರೆ ಭಗವಂತನಿಗೆ ಇಲ್ಲ ಎಂದು ತೀರ್ಮಾನಿಸಬಾರದು. ಭಗವಂತನಲ್ಲಿ ಅನಂತ ಗುಣ ಪರಿಪೂರ್ಣತ್ವ
ಆದ್ದರಿಂದ ತಾರತಮ್ಯದಲ್ಲಿ ನಾವು ಎಷ್ಟು ಗುಣದಿಂದ ನಾವು ಉತ್ತಮನಾಗಿದ್ದಾನೆ ಅಂತ ಹೇಳೋಕ್ಕೆ ಸಾಧ್ಯ? ಗುಣಗಳನ್ನೇ ಎಣಿಸೋಕ್ಕೆ ಸಾಧ್ಯವಿಲ್ಲ, ದೋಷವಂತೂ ಇಲ್ಲವೇ ಇಲ್ಲ. ಆದ್ದರಿಂದ ತಾರತಮ್ಯದಲ್ಲಿ ಭಗವಂತ ಪ್ರತ್ಯೇಕವಾಗಿ ತಿಳಿಯಬೇಕು. ಶ್ರೇಷ್ಠ, ಉತ್ತಮ ಅಂತ ಇಷ್ಟೇ ಹೇಳಬೇಕು, ಪುರುಷೋತ್ತಮ ಅಂತ ಹೇಳಬೇಕು. ಇದನ್ನೇ ನಾವು ಹಿಂದೆ ಪುರಾಣ ಪುರುಷೋತ್ತಮ ಎಂಬ ಅಂಶದಿಂದ, ವಾಕ್ಯದಿಂದ ಭಗವಂತನ ಗುಣವನ್ನು ಚಿಂತಿಸಿದ್ದೇವೆ. ಪುರುಷೋತ್ತಮ, ಪುರಾಣ ಪುರುಷೋತ್ತಮ, ಭಗವಂತ ಗುಣಪೂರ್ಣ ಎಂಬುದೇ ಭಗವಂತ ಅಂದರೆ ಏನು? ಯಹ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿದೂರತ್ವ ಎಂಬುದೇ ಭಗವಂತನ ಮೂಲ ಲಕ್ಷಣ, ಮುಖ್ಯ ಲಕ್ಷಣ, ನಾವು ಉಪಾಸನೆ ಮಾಡಬೇಕಾದ ಲಕ್ಷಣ. ಈ ಲಕ್ಷಣ ಯಾವ ಜೀವನಲ್ಲೂ ಇರುವುದಿಲ್ಲ. ಆದ್ದರಿಂದ ಜೀವನ ಜೊತೆಯಲ್ಲಿ ತಾರತಮ್ಯ ಅನ್ನೋದು ಮಾಡಬಾರದು. ಭಗವಂತನ ಪೃಥಕ್ಕಾಗಿ ನಾವು ಸ್ವತಂತ್ರ ಜೀವಿಯಾದ್ದರಿಂದ ಅವನನ್ನು ವಿಶೇಷಾಕಾರವಾಗಿ ಆರಾಧನೆ ಮಾಡಬೇಕು. ಅದೇ ಭಗವಂತನ ಅನಂತಗುಣ ಪರಿಪೂರ್ಣತ್ವ ಎಂಬುದು. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮಗೆ ಪರಿಚಯ ಮಾಡಿ ಅವರು ಭಗವಂತನ ಈ ಗುಣವನ್ನು ಉಪಾಸನೆ ಮಾಡಿದ್ದರಿಂದಲೇ ಅವರನ್ನು ವರದರು ಎನಿಸಿಕೊಂಡಿದ್ದಾರೆ. ತಾರತಮ್ಯ ದ್ಯೋತಕ ಎಂದರೆ ಏನು? ಭಗವಂತನ ಉತ್ಕೃಷ್ಟತೆಯನ್ನು ಯಾರು ಎಷ್ಟು ಹೆಚ್ಚಾಗಿ ತಿಳಿಯುತ್ತಾರೋ ಅವರು ವರದರು ಅಂತ ಹೇಳಿ ಪಾರಿತೋಷಕವನ್ನು ಪಡೆದಂತೆ ಶ್ರೇಷ್ಠ ಜ್ಞಾನಿಗಳಾಗಿರುತ್ತಾರೆ. ಇದನ್ನು ತಿಳಿಯುವುದೇ ಮೂಲ ಉದ್ದೇಶವಾಗಿ ತಾರತಮ್ಯ ದ್ಯೋತಕ ಎಂದು ನಾವು ತಿಳಿಯಬೇಕು. ಎಲ್ಲಿ ತನಕ ತಾರತಮ್ಯ ಜ್ಞಾನ ಬರುವುದಿಲ್ಲವೋ ಮುಕ್ತಿ ನ ಚಾನ್ಯತ ಎಂದು ಸ್ಪಷ್ಟವಾದ ವಚನದಲ್ಲಿ ಶ್ರೀಮಂತಾನಂದ ತೀರ್ಥರು ಮಹಾಭಾರತಾತ್ಪರ್ಯದಲ್ಲಿ ಆದೇಶ ಕೊಟ್ಟಿದ್ದಾರೆ. ತಾರತಮ್ಯ ಜ್ಞಾನ ನಾವು ಕ್ಷಣದಲ್ಲಿ ಭಗವಂತನ ಉತ್ಕೃಷ್ಟತೆಯನ್ನು ತಿಳಿಯುವುದೇ ಆಗಿದೆ. ಇತರ ನೀಚತನವನ್ನು ಅಂದರೆ ಅಲ್ಪತ್ವವನ್ನು ಜೀವರಲ್ಲಿರ್ತಕ್ಕಂಥದ್ದು ಅಲ್ಪಶಕ್ತಿ, ಅಲ್ಪತ್ವ. ಆದ್ದರಿಂದ ಅಲ್ಪರೊಡನೆ ಮಹತ್ತಾದ ಭಗವಂತನನ್ನು ಹೋಲಿಸಬಾರದು. ತಾರತಮ್ಯದಲ್ಲಿ ಭಗವಂತನನ್ನು ಜೀವನದ ಸಹ ಚಿಂತಿಸಬಾರದು. ಭಗವಂತನು ಅದ್ಭುತ, ಅಶಕ್ಯ, ಅವಾಚ್ಯ, ವಿಷ್ಣು ಸರ್ವೋತ್ತಮ. ವಾಚ್ಯ ಅಂದ್ರೇನು? ಯಾವ ವಚನದಿಂದಲೂ ಪೂರ್ಣವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತ ಪೂರ್ಣ ಎಂದು ಹೇಳಬೇಕು. ಇದೇ ಹಿಂದೆ ಹೇಳಿದಂತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ ಎಂದು ನಾವು ತೃಪ್ತಿಪಟ್ಟುಕೊಳ್ಳಬೇಕು. ಇದೇ ತಾರತಮ್ಯ ಜ್ಞಾನ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲರಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಬರಲಿಕ್ಕೆ ಸಾಧ್ಯವಾದ ಮನುಷ್ಯ ಜನ್ಮವನ್ನು ಕೊಟ್ಟಂಥ ಭಗವಂತ ಮತ್ತು ಇದನ್ನು ಕೊಟ್ಟದಕ್ಕೆ ಕಾರಣರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅವರ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ನೆನೆಸಿಕೊಳ್ಳಬೇಕು. ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಭಗವಂತನ ವಿಶೇಷ ಜ್ಞಾನವನ್ನು ತಿಳಿದುಕೊಳ್ಳೋಕ್ಕೆ ಸಹಾಯ ಮಾಡಿದ್ದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ಚಿಂತಿಸಬೇಕು. ಇವರಲ್ಲಿ ವಾಯುದೇವರು ಭಗವಂತನ ಮುಖ್ಯ ಆಜ್ಞೆಯಂತೆ ಎಲ್ಲರಲ್ಲೂ ನಿಂತು ಜ್ಞಾನದ ಪ್ರಸಾರ ಮಾಡುತ್ತಿರುವುದರಿಂದ ಅವರೇ ಮುಖ್ಯ ಗುರು, ಮೂಲ ಗುರುಗಳಾಗಿದ್ದರಿಂದ ಆಚಾರ್ಯ ಶ್ರೀಮದಾಚಾರ್ಯ ಸ್ವಂತಮೇ ಜನ್ಮನಿ ಎಂಬ ದೇವೋತ್ತಮನಾದ ಜೀವೋತ್ತಮನಾದ ವಾಯುದೇವರನ್ನು ನಾವು ನಿತ್ಯ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಎಲ್ಲವೂ ಅವರ ಮೂಲಕವೇ ಭಗವಂತನ ಪಾದ ಸೇರುವುದರಿಂದ ಜೀವೋತ್ತಮತ್ವ ಎಂಬತಕ್ಕಂಥ ಪದವೇ ಜೀವೋತ್ತಮತ್ವ ಜ್ಞಾನ ಅತಿ ಮುಖ್ಯವಾಗಿದೆ. ಅವರನ್ನು ವಿಶೇಷಾಕಾರವಾಗಿ ನಾವು ಸ್ಮರಿಸಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಇವರಲ್ಲಿ ನಿಂತು ನಡೆಸುವುದರಿಂದ ಆ ಮಹಾನ್ ವ್ಯಕ್ತಿ ಭಗವಂತನನ್ನು ನಾವು ಹೇಗೆ ಆರಾಧಿಸುವುದು? ಇವನೇ ನಮ್ಮ ಬಿಂಬರೂಪ. ಇದೇ ಬಿಂಬ ಉಪಾಸನೆಯೂ ಆಗುತ್ತದೆ. ಇದನ್ನೇ ನಾವು ಸಾರ್ವಕಾಲಿಕವಾಗಿ ದೇಶದಲ್ಲಿ ಸರ್ವರೂ ಉಪಾಸನೆ ಮಾಡಬೇಕಾದ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಭಗವಂತನ ಆರಾಧನೆ ಮಾಡಲೇಬೇಕು ಎಂಬುದು ಮುಖ್ಯ ತಾತ್ಪರ್ಯ. ಇಂತಹ ಬಿಂಬರೂಪನಿಗೆ ಪ್ರಣಾಮ ಸಲ್ಲಿಸುವುದೆಂದರೆ ಕೇವಲ ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳಿದ ಶ್ರೀಕೃಷ್ಣ ಅರ್ಪಣಿಸು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.